ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ನಂತರ ಋಜು ಯುವರಾಜರಾದ ವಾಯುದೇವರಿಗೆ ಸಂಬಂಧಪಟ್ಟ ಪದ್ಯಗಳ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಈಗ ಆ ಋಜುಪತ್ನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿಯ ಬಗ್ಗೆ ಜಗನ್ನಾಥದಾಸರು ಆಡುವ ಮಾತನ್ನು ಒಮ್ಮೆ ನೋಡೋಣ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುದಿಬುದಗೆ ಸನ್ಮತಿಯ ಪಾಲಿಸಿ ನೆಲಸು ನೀ ಮಧ್ವದನ ಸದನದಲ್ಲಿ ನೀ ಮಧ್ವದನ ಸದನದಲ್ಲಿ ನೆಲಸು. ಬಹಳ ಸುಂದರವಾದ ರೀತಿಯಲ್ಲಿ ಸರಸ್ವತೀ ದೇವಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅಪೂರ್ವವಾದ ರೀತಿಯಲ್ಲಿ ಕೊಡ್ತಾ ಜಗನ್ನಾಥದಾಸರು ಈ ಪದ್ಯವನ್ನು ರಚಿಸಿದ್ದಾರೆ. ನಾನು ಈಗಾಗಲೇ ತಮ್ಮೆಲ್ಲರಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ. ಪ್ರಭಂಜನಾಚಾರ್ಯರು ಮೊದಲಾದವರು ನಿರುಪಮಾನಂದಾತ್ಮ ಮತ್ತು 6321000 ಈ 2 ಪದ್ಯಗಳನ್ನು ಸೇರಿಸಬೇಕು ಅಂತಾರೆ. ನಂತರದ ಚತುರ್ವದನನ ರಾಣಿ ಕೃತಿಲಮನ ಪ್ರದ್ಯುಮ್ನ ನಂದನೆ ಎಂಬ 2 ಪದ್ಯಗಳನ್ನು ಸೇರಿಸಿಕೊಂಡು ಅಲ್ಲಿರುವ ವಿಶೇಷಣಗಳನ್ನು ಸರಸ್ವತಿ ಮತ್ತು ಭಾರತೀಯರಿಗೆ ಸಮನ್ವಯ ಮಾಡಿಕೋಬೇಕು. ನಿರುಪಮಾನಂದಾತ್ಮ ಎನ್ನುವ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯದಲ್ಲಿರುವ ವಿಶೇಷಣಗಳನ್ನು ವಾಯುದೇವರಿಗೂ ಸಮನ್ವಯ ಮಾಡಿಕೋಬೇಕು ಅಂತ ಅವರು ಆದೇಶ ಮಾಡಿದ್ದಾರೆ. ದೊಡ್ಡ ಜ್ಞಾನಿಗಳು, ಅವರ ಬಗ್ಗೆ ನನಗೆ ಹೇಳುವ ಯೋಗ್ಯತೆ ಇಲ್ಲ. ಆದರೆ ಹಿರಿಯರ ಮಾತಿನಂತೆ ಶ್ರೀವಾರ ರಾಮಾಚಾರ್ಯರಂಥ ಪುಣ್ಯಾತ್ಮರ ಹೇಳಿಕೆಯಂತೆ ಈ 4 ಪದ್ಯಗಳನ್ನು ಕಲಿಸಿ ನೋಡಬೇಕು ಅಂತಂತಾರೆ ಅವರು. ಯಾವುದಾದ್ರು ನಿರುಪಮಾನಂದಾತ್ಮ ಭವ ನಿರ್ಜರ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯ, 6321000 ಎಂಬುದು ಪದ್ಯ ವಾಯುದೇವರಿಗೆ ಸಂಬಂಧಪಟ್ಟ, ಚತುರವದನ ರಾಣಿ ಎನ್ನುವ ಸರಸ್ವತಿಗೆ ಸಂಬಂಧಪಟ್ಟ ಪದ್ಯ, ನಂತರದ ಕೃತಿರಮಣ ಪ್ರದ್ಯುಮ್ನ ನಂದನೆ ಅನ್ನುವ ಭಾರತೀ ದೇವಿಗೆ ಸಂಬಂಧಪಟ್ಟ ಪದ್ಯಗಳೇನಲ್ಲ, ಈ 4 ಪದ್ಯಗಳನ್ನು ಜೋಡಿಸಿಕೊಂಡು ಇವುಗಳಲ್ಲಿರುವ ವಿಶೇಷಣಗಳಂತ ಏನವಲ್ಲ, ಜಗದುದರ, ನಿರುಪಮಾನಂದ, ಆ ನಿರುಪಮಾನಂದಾತ್ಮ ಭವ, ನಿರುಪಮಾನಂದಾತ್ಮ ಭವ, ನಿರ್ಜರ ಸಭಾ ಸಂಸೇವ್ಯ, ಋಜುಗಣದರಸೆ, ಇಂಥ ಎಲ್ಲ ಶಬ್ದಗಳನ್ನು ವಾಯುದೇವರಿಗೂ ಸಮನ್ವಯ ಮಾಡ್ಕೋಬೇಕು, ಸರಸ್ವತೀ ದೇವಿಗೂ ಹೇಳಬೇಕು ಮತ್ತು ಭಾರತೀ ದೇವಿಗೂ ಹೇಳಬೇಕು ಅಂತ ಹೇಳಿ ಆವಾಗ ಪ್ರಶ್ನೆ ಬರೋದಷ್ಟೇ. ಮತ್ತು ಬ್ರಹ್ಮದೇವರ ಪದ್ಯದಲ್ಲಿರುವ ಶಬ್ದಗಳು ವಿಶೇಷಣಗಳು ಎಲ್ಲ ಪುಲ್ಲಿಂಗದಲ್ಲವಲ್ಲ ಅಂತಂದರೆ ಆ ಪುಲ್ಲಿಂಗದಲ್ಲಿರ್ತಕ್ಕಂಥದ್ದನ್ನು ಅದರ ಅರ್ಥ ಮಾತ್ರ ತಗೊಂಡು ಆ ಶಬ್ದವನ್ನು ಸ್ತ್ರೀಲಿಂಗದಲ್ಲಿ ಮಾರ್ಪಾಡು ಮಾಡಿಕೊಂಡ್ರೆ, ಯಾಕಂದರೆ ಸರಸ್ವತೀ ದೇವಿಗೂ ಆ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಎಲ್ಲ ವಿಶೇಷಣಗಳು ಸರಿ ಹೋಗ್ತವೆ. ವಾಯುದೇವರಿಗಂತೂ ಇನ್ನು ಪ್ರಶ್ನೆಯೇ ಇಲ್ಲ. ಅದೇ ಪ್ರಕಾರ ಭಾರತೀ ದೇವಿಗೂ ಅವು ಸರಿ ಹೋಗ್ತಾವೆ. ಅದ ಕಾರಣ ಆ ರೀತಿ ನೋಡುವುದೇ ಉತ್ತಮೋತ್ತಮ ಅನ್ನಿಸ್ತದೆ ನನ್ನ ದೃಷ್ಟಿಯಲ್ಲಿ. ಯಾಕಂದರೆ ಜ್ಞಾನಿಗಳು ದೊಡ್ಡವರು ಶ್ರೀವಾರ ರಾಮಾಚಾರ್ಯ ಮೊದಲಾದವರು ಹೇಳಿದ್ದಾರೆ. ಅದ ಕಾರಣ ಆ ರೀತಿ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ ಪದ್ಯದ ಅರ್ಥ ಹೀಗೆ ಚಿಂತನೆ ಮಾಡಬೇಕು. ನಿರುಪಮಾನಂದಾತ್ಮ ಅಂತ ಏನದಲ್ಲ, ಆ ಪದ್ಯದಲ್ಲಿರುವ ವಿಶೇಷಣಗಳನ್ನು ಈ ಸರಸ್ವತೀ ದೇವಿಗೂ ತಗೊಳ್ತಾ ಸ್ವಲ್ಪ ಸ್ತ್ರೀಲಿಂಗದಲ್ಲೇ ಅವನ್ನು ಮಾರ್ಪಾಡು ಮಾಡಿಕೊಂಡು ನಿರುಪಮಾನಂದಾತ್ಮಳು ಅಂತ ಮಾಡಿಬಿಟ್ರೆ ಆಯಿತು. ಅವರು ಸದೃಶವಾದ ಆನಂದವನ್ನೇ ಸ್ವರೂಪವಾಗಿ ಉಳ್ಳವಳು, ಆನಂದವನ್ನು ಸ್ವರೂಪದಲ್ಲಿ ಆನಂದವನ್ನು ಹೊಂದಿರತಕ್ಕಂಥವಳು. ನಿರುಪಮಾನಂದಾತ್ಮ ಭವ, ನಿರುಪಮಾನಂದನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನಿಂದ ಭವ ಹುಟ್ಟಿದವಳು. ನಿರುಪಮಾನಂದಾತ್ಮ ಅಂದರೆ ಬ್ರಹ್ಮದೇವರಾಗ್ತಾರೆ ಅಂಥ ಬ್ರಹ್ಮದೇವರಿಂದ ಭವ ಹುಟ್ಟಿದವಳು. ಎಲ್ಲ ಸೃಷ್ಟಿ ರಹಸ್ಯಗಳು, ಇವೆಲ್ಲ ಸೃಷ್ಟಿ ರಹಸ್ಯಗಳು ಈಗಾಗಲೇ ಹೇಳಿದ್ದೀನಿ. ನಿರುಪಮಾನಂದಾತ್ಮ ಭವ. ಇನ್ನು ನಿರ್ಜರ ಸಭಾ ಸಂಸೇವ್ಯಳು ನಮ್ಮಮ್ಮ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯಳು. ಋಜುಗಳ ಕೆಳಗೆ ಅರಸಿ ಅಷ್ಟೇ. ಬ್ರಹ್ಮದೇವರು ಅರಸು ಆದರೆ ಇವಳು ಅರಸಿ ಆಗ್ತಾಳೆ, ರಾಣಿ ಆಗ್ತಾಳೆ ಅಷ್ಟೇ.
ಅರಸಿಯಾಗುತ್ತಾಳೆ. ನಿರುಪಮಾನಂದಾತ್ಮಭವ ನಿರ್ಜನ ಸಭಾ ಸಂಸೇವಿಯ ರುಜುಗಳ ದರಸಿ ಸತ್ವಪ್ರಚುರಳು. ಇವಳ ದೇಹನೂ ಕೂಡ ಮಹತ್ತತ್ವಾತ್ಮಕವಾದಂಥ ಕಾರಣ ಸತ್ವಗುಣವನ್ನೇ ಅಧಿಕವಾಗಿ ಉಳ್ಳಂಥ ಶರೀರವುಳ್ಳವಳಾಗಿದ್ದಾಳೆ. ಸತ್ವಪ್ರಚುರ ವಾಣಿ ಮುಖ ಸರೋಜೇನ, ಅದು ಮಾತ್ರ ಅವನಿಗೆ ಸರಿ ಹೋಗ್ತದೆ. ಯಾರಿಗೆ? ಬ್ರಹ್ಮದೇವರಿಗೆ. ಗರುಡ ಶೇಷ ಶಶಾಂಕ ದಳಶೇಖರರ ಜನಕ ಆತ ಆದರೆ ಇವಳು ಜನನೇ ಆಗ್ತಾಳೆ. ಗರುಡ ಶೇಷ ಶಶಾಂಕ ಗರುಡ ಶೇಷ ಮತ್ತು ರುದ್ರ ಇವರಿಗೆ ತಾಯಿ ಅನಿಸ್ಕೊಳ್ತಕ್ಕಂಥವಳು. ಜಗದ್ಗುರು, ಇವಳು ಜಗದ್ಗುರು ಬ್ರಹ್ಮದೇವರಾದರೆ ಆ ಜಗದ್ಗುರುವಿನ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿ ದೇವಿ ಜಗದ್ಗುರು ಪತ್ನಿ ಆಗ್ತಾಳೆ, ಸ್ವತಃ ಜಗದ್ಗುರುವೂ ಆಗ್ತಾಳೆ. ತ್ವಚ್ಚರಣ ಇಂಥ ಸರಸ್ವತಿ ದೇವಿ ಮತ್ತೆಂಥವಳು? ಅವಳು ಚತುರವದನನ ರಾಣಿ. ಇವಳು ಚತುರ್ಮುಖ ಬ್ರಹ್ಮದೇವರಿಗೆ ಪತ್ನಿಯ ರೂಪದಲ್ಲಿರ್ತಕ್ಕಂಥವಳು. ಅತಿರೋಹಿತ ವಿಮಲ ವಿಜ್ಞಾನಿ. ಇವಳ ಜ್ಞಾನ ಎಂದೆಂದೂ ತಿರೋಧಾನ ಹೊಂದೋದಿಲ್ಲ. ಭಗವದ್ ವಿಷಯದಲ್ಲಾಗಲಿ ಈ ವಿಶ್ವದ ವಿಷಯದಲ್ಲಾಗಲಿ ಸರಸ್ವತಿ ದೇವಿಯ ಜ್ಞಾನ ಎಂದೂ ತಿರೋಧಾನ. ಒಂದು ಸಲ ಆಲೋಚನೆ ಮಾಡಿಬಿಟ್ರೆ ಸಾಕು, ಇಡೀ ವಿಶ್ವದ ಎಲ್ಲ ಜೀವಿಗಳ ಚೇತನ ಪದಾರ್ಥಗಳ ಅಚೇತನ ಪದಾರ್ಥಗಳ ಚಿಂತನೆ ಅವಳಿಗೆ ಬಂದುಬಿಡ್ತದೆ. ಅದೆಲ್ಲವೂ ಅವಳಿಗೆ ದೃಗ್ಗೋಚರವಾಗಿ ಬಿಡ್ತದೆ ಮಾತು. ಅದೇ ಪ್ರಕಾರ ಲಕ್ಷ್ಮಿಯಷ್ಟು ಆಗದೇ ಇದ್ದರು, ಬ್ರಹ್ಮದೇವರಂತೆ ಆಗದೇ ಇದ್ದರು, ಈಕೆ ಕೂಡ ಭಗವಂತನ ದಿವ್ಯವಾದ ಜ್ಞಾನವನ್ನು ಹೊಂದಿರ್ತಾಳೆ. ಅದು ಎಂದಿಗೂ ತಿರೋಧಾನ ಹೊಂದೋದಿಲ್ಲ. ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಈ ಶಬ್ದಗಳನ್ನು ಬ್ರಹ್ಮದೇವರಿಗೂ ಹಚ್ಚಬಹುದು. ಚತುರವದನ ರಾಣಿ ಎಂಬುದೊಂದು ಬಿಟ್ಟುಬಿಟ್ಟು ಅತಿರೋಹಿತ ವಿಮಲ ವಿಜ್ಞಾನಿ ಇವಳಾದರೆ, ಅತಿರೋಹಿತ ವಿಮಲ ವಿಜ್ಞಾನ ಉಳ್ಳವನು ಚತುರ್ಮುಖ ಬ್ರಹ್ಮ, ಅತಿರೋಹಿತ ವಿಮಲ ವಿಜ್ಞಾನ ಉಳ್ಳವನು ವಾಯುದೇವರು. ಭಾರತೀ ದೇವಿ ಕೂಡ ಅತಿರೋಹಿತ ವಿಮಲ ವಿಜ್ಞಾನಿಯೇ, ಆಕೆ ಕೂಡ ಅಂಥವಳೆ. ನಿಗಮತತಿಗಳಿಗೆ ಅಭಿಮಾನಿಗಳು. ಸಕಲ ವೇದಗಳಿಗೆ ಬ್ರಹ್ಮದೇವರು ಅಭಿಮಾನಿಗಳು, ವಾಯುದೇವರು ಅಭಿಮಾನಿಗಳು, ಸರಸ್ವತೀ ದೇವಿಯು ಅಭಿಮಾನಿ ಮತ್ತು ಭಾರತೀಯ ದೇವಿಯರು ಅಭಿಮಾನಿಯಾಗಿದ್ದಾರೆ. ಪ್ರತತಿಗಳಿಗೆ ಅಭಿಮಾನಿ. ವೀಣಾಪಾಣಿ ಎಂಬುದೇನದಲ್ಲ, ಇದು ವಿಶಿಷ್ಟವಾದದ್ದು. ಯಾರಿಗೆ? ಆ ತಾಯಿಗೆ ಮಾತ್ರ. ವೀಣೆಯನ್ನು ಹಿಡ್ಕೊಂಡು ನಿರಂತರ ಭಗವಂತನ ಗುಣಗಾನ ಮಾಡ್ತಾ ವೇದಗಳನ್ನು ಬ್ರಹ್ಮದೇವರು ಹಾಡ್ತಾ ಇದ್ದರೆ, 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು 4 ಮುಖದಿಂದ ಆ ಬ್ರಹ್ಮದೇವರು ಉಚ್ಚಾರ ಮಾಡ್ತಾ ಇದ್ದರೆ, ಅದಕ್ಕೆ ತಕ್ಕಂತೆ ಶ್ರುತಿಬದ್ಧವಾಗಿ ವೀಣೆಯಲ್ಲಿ ಆ ಭಗವಂತನ ಕಲ್ಯಾಣ ಗುಣಗಳನ್ನು ನುಡಿಸ್ತಕ್ಕಂಥ ತಾಯಿ ವೀಣಾಪಾಣಿ. ಬ್ರಹ್ಮಾಣಿ ಈ ಶಬ್ದ ಮಾತ್ರ ಏನದ ಅವಳಿಗೆ ಸರಿ ಹೋಗ್ತದೆ. ಈ ಶಬ್ದವನ್ನು ಬ್ರಹ್ಮದೇವರಿಗೂ ನಾವು ಟ್ಯಾಲಿ ಮಾಡ್ಬೋದು, ವಾಯುದೇವರಿಗೂ ಟ್ಯಾಲಿ ಮಾಡ್ಬೋದು. ಇಷ್ಟೇ. ಬ್ರಹ್ಮಾಣಿ ಎನ್ನುವುದು ಸ್ತ್ರೀಲಿಂಗದಲ್ಲದೆ ಅದನ್ನು ಪುಲ್ಲಿಂಗದಲ್ಲಿ ಊಹೆ ಮಾಡಿಕೊಂಡ್ರೆ, ಅದರ ಅರ್ಥವನ್ನು ಇಟ್ಟುಕೊಂಡು ಪುಲ್ಲಿಂಗದಲ್ಲಿ ಚಿಂತನೆ ಮಾಡಿಕೊಂಡಾಗ ಅದು ಸರಿ ಹೋಗ್ತದೆ ಮಾತು. ನತಿಸಿ ಬೇಡುವೆ ಜನಲೇಖ ಅಂಥ ಓ ಜಗಜ್ಜನನಿಯಾಗಿರ್ತಕ್ಕಂಥ ಬ್ರಹ್ಮದೇವರ ಪತ್ನಿ ಅನಿಸಿಕೊಂಡಿರ್ತಕ್ಕಂಥ ಸರಸ್ವತೀ ದೇವಿ ನಮ್ಮಮ್ಮ, ನಿನ್ನನ್ನು ನತಿಸಿ ಬೇಡುವೆ, ನಿನಗೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಮ್ಮ, ನಿನ್ನಂಗೆ ತಾಯಿ ಕೂಸಿನ ಹಿತವನ್ನು ನೋಡ್ತಾಳೆ. ಆ ಕೂಸಿಗೆ ಯಾವುದು ಹಿತವಾಗ್ತದೆ, ಎಷ್ಟು ಕೊಟ್ಟರೆ ಹಿತವಾಗ್ತದೆ ಎಂಬುದೆಲ್ಲ ಚೆನ್ನಾಗಿ ತಾಯಿಗೆ ಗೊತ್ತಿರ್ತದೆ. ಆ ಪ್ರಕಾರ ನಾನು ನಿನ್ನ ಮಗ, ನಿನ್ನ ಕೂಸು ನಾನು. ಆದ ಕಾರಣ ನನಗೆ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಆ ಪರಬ್ರಹ್ಮ ಏನಿದ್ದಾನಲ್ಲ ಲಕ್ಷ್ಮೀನಾರಾಯಣ, ಆ ಲಕ್ಷ್ಮೀನಾರಾಯಣನ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕೆ ಯೋಗ್ಯವಾಗಿರತಕ್ಕಂಥ ಸ್ತುತಿಪುದಕ್ಕೆ ಸನ್ಮತಿ ಯೋಗ್ಯವಾದ ಬುದ್ಧಿಯನ್ನು ಕೊಟ್ಟು ನನ್ನ ಬಾಯಿ ಎನ್ನುವ, ನನ್ನ ಮುಖವೆನ್ನುವ ಮನೆಯಲ್ಲಿ ನಿರಂತರ ವಾಸ ಮಾಡ್ತಾ ನನ್ನನ್ನು ಉದ್ಧಾರ ಮಾಡುವಂತೆ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು ಸಾಮಾನ್ಯವಾದ ರೀತಿಯಲ್ಲಿ ತಾತ್ಪರ್ಯ. ಇದು ಇನ್ನು ಆಳಕ್ಕಿಳಿದಾಗ ಎಷ್ಟು ಅಪೂರ್ವದ. ಮೊದಲನೇದು ಒಂದು ನೋಡೋಣ. ಈ ಪದ್ಯದಲ್ಲಿ 2 ಪಾಠಗಳಿವೆ. 2 ಶಬ್ದಗಳ ವಿಷಯದಲ್ಲಿ 2 ಪಾಠ ಬಂದು ಕೂತ್ಕೊಂಡಿದೆ. ಒಂದು ಲಕ್ಷ್ಮೀಪತಿ ಅಂತಕ್ಕಂಥದ್ದು ಒಂದು ಪ್ರಯೋಗ. ಮತ್ತು ಕೆಲವರು ಹಸ್ತಪ್ರತಿ ಪುಸ್ತಕಗಳ ಪ್ರಿಂಟಾದ ಪುಸ್ತಕಗಳಲ್ಲಿ ಲಕುಮೀಪತಿ ಅಂತ ಮಾಡಿದ್ದಾರೆ. ಲಕ್ಷ್ಮೀಪತಿ ಎಂಬುದು ಒಂದು ಪಾಠ ಆದರೆ ಲಕುಮೀಪತಿ ಎಂಬುದು ಮತ್ತೊಂದು ಪಾಠ ಅದ. ಅದೇ ಪ್ರಕಾರ ನತಿಸಿ ನುತಿಸಿ, ನತಿಸಿ ಎಂಬುದು ಒಂದು ಪಾಠ,
ನುತಿಸಿ ಎಂಬುದು ಒಂದು ಪಾಠ. ಸೊ 2 ಪಾಠಗಳು ಇವತ್ತು ಪ್ರಚಲಿತವೇ. ಕೆಲವು ಪುಸ್ತಕಗಳಲ್ಲಿ ನುತಿಸಿ ಅಂತ ಹೇಳ್ತಾರೆ, ಮತ್ತು ಕೆಲವು ಪುಸ್ತಕಗಳಲ್ಲಿ ನತಿಸಿ ಅಂತಾರೆ. ಅದೇ ಪ್ರಕಾರ ಲಕ್ಷ್ಮೀಪತಿ ಅಂತ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದ್ದರೆ, ಲಕ್ಷ್ಮೀಪತಿ ಅಂತ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದೆ. ಪ್ರಧಾನವಾಗಿ ಈ ಹರಿಕಥಾಮೃತಸಾರವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಪುಣ್ಯಾತ್ಮರು ಅಂತಾರೆ ಗೋರಬಾಳ ಹನುಮಂತರಾಯರು. ಅವರು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ ಅದರ ಶುದ್ಧ ಪಾಠವನ್ನು ಸಮಾಜಕ್ಕೆ ಕೊಟ್ಟ ಪುಣ್ಯಾತ್ಮರು ಯಾರು? ಗೋರಬಾಳ ಹನುಮಂತರಾಯರು. ಸುಂದರ ವಿಠಲಾಂಕಿತರಾಗಿರತಕ್ಕಂಥ ಪುಣ್ಯಾತ್ಮರು. ಇವರು ತಮ್ಮ ಪಂಚರತ್ನ ಪ್ರಕಾಶಿಕೆಯಲ್ಲಾಗಲಿ ಅಥವಾ ಕೇವಲ ಮೂಲ ಹರಿಕಥಾಮೃತಸಾರದವನ್ನು ಪ್ರಿಂಟ್ ಮಾಡಿದ ಪುಸ್ತಕದಲ್ಲಾಗಲಿ ಏನು ಮಾಡಿದ್ದಾರೆ? ಲಕ್ಷ್ಮೀಪತಿ ಎಂಬ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ ಹೊರತಾಗಿ ಲಕ್ಷ್ಮೀಪತಿ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿಲ್ಲ. ಎರಡನೇದು ಅದೇ ಗೋರಬಾಳ ಹನುಮಂತರಾಯರು ನತಿಸಿ ಅಂತ ಪಾಠವನ್ನು ತಗೊಂಡಿದ್ದಾರೆ ಹೊರತಾಗಿ ನುತಿಸಿ ಅಂತ ತಗೊಂಡಿಲ್ಲ. ಈಗ ಸ್ವಲ್ಪ ಅದರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಲಕ್ಷ್ಮೀಪತಿ ಎಂಬುದು ಪಾಠ ಚೆನ್ನಾಗಿರ್ತದನ? ಅದು ಯುಕ್ತನ? ಯಾಕಂದ್ರೆ 2 ಪಾಠ ಜಗನ್ನಾಥದಾಸರು ಹಾಕಿರೋದಲ್ಲ. ಲಕ್ಷ್ಮೀಪತಿ ಅಂತ ಹಾಕಿ ಅದರ ಮುಂದೆ ಬ್ರಾಕೆಟ್ನಲ್ಲಿ ಲಕ್ಷ್ಮೀಪತಿ ಅಂತ, ಅದೆಲ್ಲ ನಮ್ಮ ದಡ್ಡತನ ಹೊರತಾಗಿ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಭಗವಂತ ಬಾಯಿಯಲ್ಲಿ ನಿಂತುಕೊಂಡು ನುಡಿಸ್ತಾ ಇದ್ದರೆ ಅವು ತನ್ನಷ್ಟು ತಾನಕ್ಕೆ ಪ್ರವಾಹ ರೂಪದಲ್ಲಿ ಹೊರಗೆ ಬರ್ತಾ ಇರ್ತವೆ. ಅವರು ರಿಪೀಟ್ ಮಾಡೋದೆಂಬ ಪ್ರಶ್ನೆ ಇರೋದಿಲ್ಲ. ಒಂದು ಸಲ ಬಾಯಿಯಿಂದ ಯಾವುದು ಬಂತು ಅದು ಭಗವಂತ ನುಡಿಸಿದ್ದು ಅಂತ ಹಾಗೇ ಇಟ್ಟು ಬಿಡ್ತಾರೆ ಹೊರತಾಗಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ. ನಾವಾದರೆ ಪದ್ಯ ರಚನೆ ಮಾಡಿ ಕಷ್ಟಪಟ್ಟು ಇದರ ಛಂದಸ್ಸರಿ ಬಂತಾ ಇಲ್ಲ, ತಾಳಕ್ಕೆ ಹೊಂದುತ್ತಾ ಇದ್ದಲ್ಲ, ಇವೆಲ್ಲ ನಾವು ನೋಡ್ತೀವಿ. ಜ್ಞಾನಿಗಳಿಗೆ ಆ ಅವಸ್ಥೆನೇ ಇರೋದಿಲ್ಲ, ಆ ರೀತಿ ಅವ್ರು ಮಾಡೋದಿಲ್ಲ ಕೂಡ. ಸೊ ಜಗನ್ನಾಥದಾಸರು ಲಕ್ಷ್ಮೀಪತಿ ಅಂತ ಪ್ರಯೋಗ ಮಾಡಿದ್ರ ಅಥವಾ ಲಕ್ಷ್ಮೀಪತಿ ಅಂತ ಪ್ರಯೋಗ ಮಾಡಿದ್ರ? ಒಂದು ಸ್ವಲ್ಪ ಆಲೋಚನೆ ಮಾಡೋಣ. ವ್ಯಾಕರಣ ಅಂದರೆ ಒಂದು ಸ್ವಲ್ಪ ವ್ಯಾಕರಣದ ರೀತಿಯ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಲಕ್ಷ್ಮೀಪತಿ ಲಕ್ಷ್ಮೀಪತಿ ಎಂಬುದು ವ್ಯತ್ಯಾಸ. ಲಕ್ಷ್ಮೀಪತಿ ಎನ್ನುವ ಶಬ್ದದಲ್ಲಿ ಲಕ್ಷ್ಮೀ ಅನ್ನುವುದು ಕೂಡ ಸಂಸ್ಕೃತ ಶಬ್ದ, ಪತಿ ಎನ್ನುವುದು ಸಂಸ್ಕೃತ ಶಬ್ದ. ಈ 2 ಶಬ್ದಗಳು 2 ಸಂಸ್ಕೃತ ಶಬ್ದಗಳಾದ ಕಾರಣ 2 ಸಂಸ್ಕೃತ ಶಬ್ದಗಳ ಮಧ್ಯದಲ್ಲಿ ಸಂಧಿ ಬರ್ತದೆ, ಲಕ್ಷ್ಮೀಪತಿ ಅಂತ ಬರ್ತದೆ. ಅದೇ ಲಕ್ಷ್ಮೀಪತಿ ಅಂತಂದಾಗ ಏನಾಗ್ತದೆ? ಲಕ್ಷ್ಮಿ ಎಂಬುದು ಅದು ಅಚ್ಚ ಕನ್ನಡದ ಶಬ್ದ. ಲಕ್ಷ್ಮಿಯೇ ಲಕ್ಷ್ಮಿಯಾಗಿ ಕೂತ್ಕೊಂಡಿದೆ ಕನ್ನಡದಲ್ಲಿ. ಸೊ ಇದು ಕನ್ನಡ ಶಬ್ದ. ಕನ್ನಡ ಶಬ್ದವೆನಿಸಿದ ಲಕ್ಷ್ಮಿ ಮತ್ತು ಸಂಸ್ಕೃತ ಶಬ್ದವೆನಿಸಿದ ಪತಿ ಇವೆರಡು ಕೂಡಿದಾಗ ಏನಾಗ್ತಂದರೆ ಇದನ್ನು ವ್ಯಾಕರಣದ ರೀತಿಯ ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂದರೆ ಇದು ದುಷ್ಟ ಸಮಾಸ ಅಂತಾರೆ. ಅದರಲ್ಲಿ ತೆಲುಗು ದೇಶದವರಿದಲ್ಲ, ಆಂಧ್ರದವರು ಮಾತ್ರ ಈ ದುಷ್ಟ ಸಮಾಸವನ್ನು ಎಂದೂ ಪ್ರಯೋಗ ಮಾಡೋದಿಲ್ಲ. ಅದು ನಮ್ಮ ಹರಿದಾಸರು ಮಾತ್ರ ಬಹಳಷ್ಟು ಕಡೆ ಈ ಲಕ್ಷ್ಮೀಪತಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಮಾಡಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ದಾಸರ ವಚನಗಳಲ್ಲಿ, ದಾಸರ ಕೀರ್ತನೆಗಳಲ್ಲಿ ದುಷ್ಟ ಸಮಾಸಗಳ ಅದನ್ನು ಅವ್ರ ದೃಷ್ಟಿಯಲ್ಲಿ ದುಷ್ಟ ಸಮಾಸ ಅಲ್ಲ ಅಂತ ಅರ್ಥ ಆಗ. ನಮ್ಮ ಕನ್ನಡಿಗರಲ್ಲಿ ಹರಿದಾಸರ ಕವಿಗಳು ಲಕ್ಷ್ಮೀಪತಿ ಅಂತಕ್ಕಂಥ ಶಬ್ದವನ್ನು ಬಹಳಷ್ಟು ಕಡೆ ಪ್ರಯೋಗ ಮಾಡಿದ್ದಾರೆ. ಅಂದರೆ ಅವರ ದೃಷ್ಟಿಯಲ್ಲಿ ಅದು ದುಷ್ಟ ಸಮಾಸ ಅಲ್ಲ. ಆದರೆ ತೆಲುಗಿನವರು ಇದ್ದಾರಲ್ಲ, ಅವರು ಎಂದೆಂದೆಂದಿಗೂ ದುಷ್ಟ ಸಮಾಸವನ್ನು ಪ್ರಯೋಗ ಮಾಡೋದಿಲ್ಲ. ಯಾವ ಕವಿ ಕೂಡ ಲಕ್ಷ್ಮೀಪತಿ ಅಂತ ಪ್ರಯೋಗ ಮಾಡೋದಿಲ್ಲ. ಲಕ್ಷ್ಮಿ ಎಂಬುದು ತೆಲುಗಿನಲ್ಲಿ ಇಲ್ಲೇ ಇಲ್ಲ, ಲಕ್ಷ್ಮೀಪತಿ ಎಂಬುದು ಅವ್ರಿಗಿರೋದು. ಅದಕ್ಕೆ ಅವರು ಆ ಲಕ್ಷ್ಮೀಪತಿ ಎಂಬ ಶಬ್ದವನ್ನೇ ತೊಗೊತಾರೆ ಹೊರತಾಗಿ ತೆಲುಗಿನಲ್ಲಿ ಏನಾದರೂ ಲಕ್ಷ್ಮೀದೇವಿ ಅಂತ ಏನಾದರೂ ಇದ್ದರೆ ಅದನ್ನು ಜೋಡಿಸಿಕೊಂಡು ಪತಿ ಅಂತ ಎಂಬುದನ್ನು ಕೂಡಿಸೋದಲ್ಲ. ಯಾಕಂದರೆ ಒಂದು ಸಂಸ್ಕೃತ ಒಂದು ಕನ್ನಡ ಆಗ್ತದ ಕಾರಣ ಅವೆರಡರ ಸಂಧಿ ಎಂಬುದು ಯುಕ್ತ ಅಲ್ಲ, ಅಯುಕ್ತ ಅಂತ ತೀರ್ಮಾನ ಮಾಡಿದ್ದಾರೆ ಯಾರು? ಆಂಧ್ರದವರು. ತಮ್ಮ ಕಾವ್ಯಗಳಲ್ಲಿ ಅಂಥ ದುಷ್ಟ ಸಮಾಸವನ್ನು ಪ್ರಯೋಗ ಮಾಡೋದಿಲ್ಲ. ಹರಿದಾಸರ ಸಾಹಿತ್ಯದಲ್ಲಿ ಮಾತ್ರ ಇಂಥ ದುಷ್ಟ ಸಮಾಸ, ಇದನ್ನು ದುಷ್ಟ ಸಮಾಸ ಅಂತ ಅವ್ರ ಬಾಯ ದೃಷ್ಟಿಯಿಂದ ಅನ್ನಬಾರ್ದು. ಸುಮ್ಮನೆ ಲೌಕಿಕವಾದ ರೀತಿಯಲ್ಲಿ ನಾನು ಹೇಳ್ತಾ ಇರೋದು. ಅದನ್ನು ಅಂಥ ಶಬ್ದಗಳನ್ನು ಪ್ರಯೋಗ ಮಾಡಿದ್ದೆ. ಒಂದು ಸಂಸ್ಕೃತ ಶಬ್ದ, ಒಂದು ಕನ್ನಡ ಶಬ್ದ, ಇವೆರಡನ್ನು ಸೇರಿಸಿ ಸಮಾಸ ಮಾಡಿ ಪ್ರಯೋಗ ಮಾಡಿದ್ದು ಹರಿದಾಸರ ಸಾಹಿತ್ಯ ಎಲ್ಲ ಕಾಣಿಸ್ತದೆ. ಅದರ ಒಂದು ವಿಚಿತ್ರ ಏನು ಗೊತ್ತನಾ? ಲಕ್ಷ್ಮೀಪತಿ ಕನ್ನಡದ ಕೋಶದ ಪ್ರಕಾರ ಲಕ್ಷ್ಮಿ ಅಷ್ಟೇ ಹೊರತಾಗಿ ಲಕ್ಷ್ಮೀ ಎಂಬ ಶಬ್ದ ಇಲ್ಲ. ಲಕ್ಷ್ಮೀ ಅಂತ ಎಂಬುದೇನದಲ್ಲ, ಲಕ್ಷ್ಮಿ ಅಲ್ಲ, ಲಕ್ಷ್ಮೀ ಎಂಬುದು. ಭಾಳ ಚೆನ್ನಾಗಿ ಗಮನದಲ್ಲಿರಿ. ಇದು ಭಾಮಿನಿ ಷಟ್ಪದಿ. ಇದು 4ನೇ ಚರಣದಲ್ಲಿ ಬರ್ತದೆ. ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ.
ನತಿಸಿ ಬೇಡುವೆ ಜನನಿ ಲಕುಮೀಪತಿಯ. ಅಲ್ಲೇನು ಮಾಡಬೇಕು, ಲಕುಮೀ ಅಂತ ದೀರ್ಘ ಮಾಡ್ಕೋಬೇಕು. ಮಾಡಿಕೊಳ್ಳಿಲ್ಲ ಅಂತಂದರೆ ಛಂದೋಭಂಗ ಆಗ್ತದೆ. ಕೊನೆಗೆ 4 ಮಾತ್ರೆಗಳು ಬರಬೇಕು. ಲಕುಮಿ ಕೋಶದ ರೀತಿಯ ಹ್ರಸ್ವಾಂತವಾದ ಲಕುಮಿ ಶಬ್ದವನ್ನು ತಗೊಂಡ್ರೆ ಲ ಕು ಮಿ 3 ಅಕ್ಷರಗಳು ಲಘು. ಆಗ 3 ಮಾತ್ರೆಗಳಾದವೇ ಹೊರತಾಗಿ 4 ಮಾತ್ರೆಗಳಾಗಲಿಲ್ಲ. ಕೊನೆಗೇನು ಬರಬೇಕು, 4ನೇ ಪಾದದ ಕೊನೆಯಲ್ಲಿ 4 ಮಾತ್ರೆಗಳು. ಮೊದಲು 3 ಮಾತ್ರೆ, ಆಮೇಲಕ್ಕೆ 4 ಮಾತ್ರೆ, ಮತ್ತೆ ಪುನಃ 3 ಮಾತ್ರೆ, ಆಮೇಲಕ್ಕೆ 4 ಮಾತ್ರೆ. ಇದು ಒಂದು ಪಾದ. ಇದು ಯಾವ ಪಾದ? 1 2 4 5. ಈ ಪಾದಗಳಲ್ಲಿ ಈ ರೀತಿ ಛಂದಸ್ಸಿರುತ್ತದೆ. ಸೊ ಲಕುಮಿ ಎಂಬುದು ಕೋಶದ ರೀತಿಯ ಹ್ರಸ್ವಾಂತವಾದ ಕಾರಣ ಲಕುಮಿ ಅಂತ ತೊಗೊಂಡ್ಬಿಟ್ರೆ ಅಲ್ಲೇನಾಗ್ತದೆ, 3 ಮಾತ್ರೆಗಳಾಗಿಬಿಡ್ತಾರೆ, ಛಂದೋಭಂಗ ಬರ್ತದೆ. ಆದರೆ ಲಕ್ಷ್ಮೀ ಅಂತಂಬೋ ಶಬ್ದ ಅದಲ್ಲ, ಲಕ್ಷ್ಮೀ ಅದು ದೀರ್ಘ ಅಂತ. ಲ ಅಂಬೋದು ಆಟೋಮೆಟಿಕ್ಕಾಗಿ ಕ್ಷಮಿ ಅಂಬೋದು ಸಂಯುಕ್ತ ಅಕ್ಷರ ಮುಂದೆ ಇರೋದರಿಂದ ಅದು ದೀರ್ಘ ಆಗ್ತದೆ. ಕ್ಷಮಿ ಎಂಬುದು ದೀರ್ಘ ಇರೋದರಿಂದ ಅದು ಗುರುವಾಗಿಬಿಡ್ತದೆ. 2 ಗುರುವಾಗಿ 4 ಮಾತ್ರೆಗಳಾಗ್ತದೆ. ಲಕ್ಷ್ಮೀ ಎನ್ನುವ ಶಬ್ದ ಪ್ರಯೋಗ ಮಾಡಿದಾಗ ಛಂದೋಭಂಗಕ್ಕೆ ಅವಕಾಶ ಇರೋದಿಲ್ಲ. ಹಾಗಲ್ಲದಲೇ ಲಕುಮಿ ಅಂತ ಶಬ್ದ ಪ್ರಯೋಗ ಮಾಡಿದರೆ 1 ಮಾತ್ರೆ ಕಮ್ಮಿಯಾಗಿ ಛಂದಸ್ಸಿಗೆ ಭಂಗ ಬರ್ತಾರೆ. ಮತ್ತೇನು ಮಾಡಬೇಕು, ಲಕುಮಿ ಅಂತ ದೀರ್ಘ ಮಾಡ್ತಾರೆ. ದೀರ್ಘ ಮಾಡಿದರೆ ಅದು ಕನ್ನಡ ಶಬ್ದ ಆಗೋದಿಲ್ಲ. ಕನ್ನಡ ಕೋಶಗಳಲ್ಲಿ ಲಕುಮಿ ಅಂತ ದೀರ್ಘಾಂತವಾಗಿ ಇಲ್ಲ, ಲಕುಮಿ ಅಂತ ಹ್ರಸ್ವ ಅಂತವಾಗಿರುವುದು. ಇದು 1ನೇದು. ಇದು ಅದ ಕಾರಣ ನಮ್ಮ ಗೋರೆಬಾಳ ಹನುಮಂತರಾಯರು ಹಿರಿಯರು ಏನು ಪ್ರಯೋಗ ಮಾಡಿದ್ದಾರೆ, ಲಕ್ಷ್ಮೀಪತಿಯ ಎಂಬೋ ಶಬ್ದ ಪ್ರಯೋಗನೇ ಸಾಧು ಅಂತ ನಂಗೆ ಅನ್ನಿಸ್ತದೆ. ನಮ್ಮ ಹಿರಿಯರು ಕೂಡ ಅದೇ ರೀತಿ ಹೇಳಿದ್ದಾರೆ. ಇನ್ನು 2ನೇ ಪ್ರಯೋಗ ಯಾವುದು ಅಂದರೆ ನತಿಸಿ ನುತಿಸಿ ಅಂತಕ್ಕಂಥ ಪ್ರಯೋಗ. ಗೊರೆಬಾಳ ಹನುಮಂತರಾಯರು ನತಿಸಿ ಎಂಬೋ ಶಬ್ದವನ್ನು ತಗೊಂಡಿದ್ದಾರೆ ಹೊರತಾಗಿ ನುತಿಸಿ ತಗೊಂಡಿಲ್ಲ. ನುತಿಸಿ ಅಂದರೆ ಏನು, ನತಿಸಿ ಅಂದರೆ ಏನು ಅಂತ ಚಿಂತನೆ ಮಾಡೋಣ. ನುತಿಸಿ ಅಂದರೆ ಸ್ತೋತ್ರ ಮಾಡಿ. ಬ್ರಹ್ಮಾಣಿ ಬ್ರಹ್ಮದೇವರಿಗೆ ಪತ್ನಿಯಾಗಿರತಕ್ಕಂಥ ಸರಸ್ವತಿ, ನಿನ್ನನ್ನು ನುತಿಸಿ ಬೇಡುವೆ, ನಿನ್ನನ್ನು ಸ್ತೋತ್ರ ಮಾಡಿ ಬೇಡ್ತಾ ಇದ್ದೀನಿ ಅಂತ ಒಂದು ಅರ್ಥ. ಇದು ಮೊದಲನೇದು, ನುತಿಸಿ ಎಂಬ ಶಬ್ದ ತಗೊಂಡ್ರೆ. 2ನೇದು ನತಿಸಿ ಅಂತ ತಗೊಂಡಾಗ, ಅಮ್ಮ ಸರಸ್ವತಿ ನಿನಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ, ನತಿಸಿ ಬೇಡುವೆ, ಕೇಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಸರಸ್ವತಿ ನಿನಗೆ ನಮಸ್ಕಾರ ಮಾಡಿ ಬೇಡ್ತಾ ಇದ್ದೀನಿ ಎಂಬುದು ಒಂದು. ಮತ್ತೊಂದು, ಅಮ್ಮ ಸರಸ್ವತಿ ದೇವಿ ನಿನ್ನನ್ನು ಸ್ತೋತ್ರ ಮಾಡಿ ಬೇಡ್ತಾ ಇದ್ದೀನಿ ಅಂತಂಬೋದು ಒಂದು. ಯಾವ ಪ್ರಯೋಗ ಸುಂದರವಾದ್ದು. ಮೊದಲನೇದು ಈಗಾಗಲೇ ಹೇಳಿದ್ದೀನಿ, ಹಿರಿಯರಾಗಿರತಕ್ಕಂಥ ದಾಸಶ್ರೇಷ್ಠರು ಅನಿಸಿಕೊಂಡಿರ್ತಕ್ಕಂಥ ಗುರುಜಗನ್ನಾಥ ದಾಸರ ಶಿಷ್ಯರಲ್ಲಿ ಒಬ್ಬರಾಗಿರತಕ್ಕಂಥ ಗೊರೆಬಾಳ ಹನುಮಂತರಾಯರು ಸುಂದರ ವಿಠ್ಠಲ ದಾಸರು. ಅವರು ಇಲ್ಲದೇ ಇದ್ದರೆ ದಾಸ ಸಾಹಿತ್ಯನೇ ನಾವು ನೋಡ್ತಾ ಇದ್ದಿಲ್ಲ. ಹರಿಕಥಾಮೃತಸಾರ ಸುಳಾದಿಗಳು ಇವೆಲ್ಲವೂ ಪ್ರಕಾಶಕ್ಕೆ ಬರ್ತಾ ಇದ್ದಿಲ್ಲ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ಗೊರೆಬಾಳ ಹನುಮಂತರಾಯ ದೊಡ್ಡ ಜ್ಞಾನಿಗಳು. ಬರೇ ಸಂಪಾದಕರು ಮಾತ್ರ ಅಲ್ಲ, ಗ್ರಂಥಗಳನ್ನು ಹಸ್ತಪ್ರತಿಗಳನ್ನು ಸಂಪಾದನೆ ಮಾಡಿದವರು ಮಾತ್ರ ಅಲ್ಲ, ಸ್ವತಃ ಅವರು ದೊಡ್ಡ ಪಂಡಿತರು, ವೇದಾಂತ ಅಧ್ಯಯನ ಮಾಡಿದವರು, ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅಂಥ ಮಹಾನುಭಾವರು ನತಿಸಿ ಅಂತ ಹೇಳ್ತಾರೆ ಹೊರತಾಗಿ ನುತಿಸಿ ಹೇಳೋದಿಲ್ಲ. ಯಾಕೆ ನುತಿಸಿ ಅಂತ ಹೇಳಿದರೆ ಏನು ತಪ್ಪಾಗ್ತದೆ, ದೊಡ್ಡ ಅಪರಾಧ ಏನೂ ಆಗುವುದಿಲ್ಲ. ನುತಿಸಿ ಅಂದರೆ ಸ್ತೋತ್ರ ಮಾಡಿ. ಈಗಾಗಲೇ ಮೇಲೆ ಈ ಪದ್ಯದ 1ನೇ ಚರಣ, 2ನೇ ಚರಣ, 3ನೇ ಚರಣಗಳಲ್ಲಿ ಅವರು ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಚತುರವದನನ ರಾಣಿ, ಅಮ್ಮ ನೀನು ಸಾಧಾರಣರಲ್ಲ, ಬ್ರಹ್ಮದೇವರ ಪತ್ನಿ ನೀನು, ಅತಿರೋಹಿತ ವಿಮಲ ವಿಜ್ಞಾನಿ, ನಿನ್ನ ಜ್ಞಾನ ಎಂದೆಂದೂ ತಿರೋಧಾನ ಹೊಂದೋದು. ಇವೆಲ್ಲ ಸ್ತೋತ್ರ. ಸರಸ್ವತೀ ದೇವಿಯನ್ನು ಸ್ತೋತ್ರ ಮಾಡೋದು. ಇದು ಸ್ತುತಿಸಿ ಆಗಿಬಿಡ್ತದೆ. ತಿರೋಹಿತ ವಿಮಲ ವಿಜ್ಞಾನಿ, ಆಮೇಲಕ್ಕೆ ನಿಗಮ ಪ್ರತತಿಗಳಿಗೆ ಅಭಿಮಾನಿ, ನೀನು ಎಲ್ಲ ವೇದಗಳಿಗೆ ಅಭಿಮಾನಿ, ವೀಣಾಪಾಣಿ ನೀನು, ಕೈಯಲ್ಲಿ ವೀಣಾ ಹಿಡ್ಕೊಂಡಿರ್ತಕ್ಕಂಥವಳು, ಅಷ್ಟು ಮಾತ್ರ ಬ್ರಹ್ಮಾಣಿ ನೀನು ಅಂತ ನಿನಗೆ ನಿನ್ನನ್ನು ಸ್ತೋತ್ರ ಮಾಡಿದೆಯಲ್ಲ, ಸ್ತೋತ್ರ ಮಾಡಿಯಲ್ಲ, ಮತ್ತೇನು ಸ್ತೋತ್ರ ಮಾಡೋದು? ಆಕೆ ಈ ಸಂಬಂಧಪಟ್ಟ ಏನೇನು ಹೇಳಬೇಕೋ ಅವೆಲ್ಲ ಹೇಳಿಬಿಟ್ಟಿಯಲ್ಲ, ಮತ್ತೇನು ಹೇಳ್ತೀಯ?
ಅದು ಕಾರಣ ಇಂಥ ನಿನಗೆ ನಾನು ನಮಸ್ಕಾರ ಮಾಡ್ತೀವಿ. ಯಾಕಂದರೆ ನಮಸ್ಕಾರ ಮಾಡಬೇಕಾದ್ರೆ ನಾವು ಒಬ್ಬರಿಗೆ ನಮಸ್ಕಾರ ಮಾಡ್ತೀವಿ ಅಂತಂದರೆ ಯಾಕೆ ನಮಸ್ಕಾರ ಮಾಡ್ತೀವಿ? ಅವರಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ವ್ಯಕ್ತಿತ್ವ, ಅವರಲ್ಲಿ ಪಾಂಡಿತ್ಯ, ದೊಡ್ಡತನ, ಹಿರೇತನ ಇವು ನಮಗೆ ಕಂಡಾಗ ನಾವು ಆಟೋಮೆಟಿಕ್ಕಾಗಿ ಬಗ್ತೀವಿ. ಅದು ಕಾರಣ ಸರಸ್ವತಿಗೆ ಸಂಬಂಧಪಟ್ಟ ಮಹಾಮಹಿಮೆಗಳೇನವಲ್ಲ ಅವೆಲ್ಲವೂ ಪ್ರಕಟವಾದವು. ಮೇಲಿನ ಪದ್ಯ ಶಬ್ದಗಳಿಂದ ಪ್ರಕಟ ಮಾಡಿಬಿಟ್ಟಿದ್ದಾರೆ, ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಇಂಥ ಸ್ತೋತ್ರ ಮಾಡಿ ಇಂಥ ಮಹಾಮಹಿಮೆಯುಳ್ಳ ಸ್ತುತ್ಯಳಾಗಿರ್ತಕ್ಕಂಥ ಓ ತಾಯಿ ಜಗಜ್ಜನನಿ ಸರಸ್ವತಿ, ನಿನಗೆ ನಮಸ್ಕಾರ ಮಾಡಿ ಬೇಡ್ತಾ ಇದ್ದೀನಿ. ಆ ಲಕ್ಷ್ಮೀನಾರಾಯಣನ ಮತಿ ಬುದ್ಧಿಯನ್ನು ನನಗೆ ಕೊಟ್ಟು, ಅವನಲ್ಲಿ ಭಕ್ತಿಗೆ ಸಂಬಂಧಪಟ್ಟ ಬುದ್ಧಿಯನ್ನು, ಜ್ಞಾನವನ್ನು ಕೊಟ್ಟು, ನನ್ನ ಬಾಯಿಯಲ್ಲಿ ನಿಂತುಕೊಂಡು ಆ ಭಗವನ್ನಾಮ ಸಂಕೀರ್ತನೆ ಮಾಡಿಸಮ್ಮ ಅಂತ ಕೇಳಿದ್ದಾರೆ. ಅದು ಕಾರಣ ದೊಡ್ಡವರ ಮಾತಿನ ಪ್ರಕಾರ ಒಂದು ರೀತಿಯಿಂದ ಯುಕ್ತಾಯುಕ್ತ ವಿಚಾರ ಮಾಡಿದಾಗ ನತಿಸಿ ಅನ್ನುವ ಶಬ್ದನೇ ಶ್ರೇಷ್ಠ ಅಂತ ಕಾಣಿಸ್ತದೆ. ಆದ ಕಾರಣ ನುತಿಸಿ ಎಂಬುದನ್ನು ಬಿಟ್ಟು ನತಿಸಿ ಅನ್ನುವ ಪಾಠವನ್ನೇ ತಗೋಬೇಕು. ಮೊಟ್ಟ ಮೊದಲು ಲಕ್ಷ್ಮೀಪತಿ ಎಂಬುದಕ್ಕಿಂತ ಲಕ್ಷ್ಮೀಪತಿ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು, ನತಿಸಿ ಬೇಡುವೆ ಎಂಬುದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಅಂತ ವಿಜ್ಞಾಪನ ಮಾಡಿಕೋತಾ ಮುಂದಿನ ಭಾಗ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.